ಎಲ್ಲಿವರೆಗೆ ಹೋರಾಟ ಬಂಧಿಸಿ ಬೇಕೇ ಬೇಕು ಬಂಧಿಸಿ ದಿನಾಂಕ 12/2/2025 ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕಿನ ಇಂದ್ರಾನಗರದಲ್ಲಿ ಅಲೆಮಾರಿ ಬುಡಕಟ್ಟು ಜಂಗಮ ಸಮುದಾಯದ ಹೆಣ್ಮಕ್ಳು ಚಿಂದಿ ಆಯಕ್ಕೆ ಹೋದಾಗ ಅಲ್ಲಿನ ಅನ್ಯಕೋಮದ ಯುವಕರು 4 ಜನ ಬಂದು ಆ ಮಕ್ಕಳನ್ನು ಅಪಹರಿಸ್ಕೊಂಡು ಹೋಗಿ ಅತ್ಯಾಚಾರವನ್ನು ಮಾಡಿ ಕೊಲೆಗೆ ಎಸೆದಿರ್ತಾರೆ. ಅವತ್ತೇ ಆ ಒಂದು ಸಮುದಾಯದ ಮಕ್ಕಳ ಒಂದು ತಂದೆ ತಾಯಿಗಳು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಅವರಿಗೆ ಸುಳ್ಳು ಏನು FIR ಅನ್ನು ಮಾಡಿ, ಅಲ್ಲಿ FIR ಏನು ಮಾಡಿರ್ತಾರಪ್ಪ ಅಂದರೆ ಮಕ್ಕಳು ನೀರು ಕುಡಿಯೋಕೆ ಹೋಗಿ ಕೆರೆಯಲ್ಲಿ ನೀರು ಕುಡಿಯೋಕೆ ಹೋಗಿ ಪೀಡ್ಸ್ ಬಂದು ಸತ್ತೋಗಿರ್ತಾರೆ, ಕೆರೆಯಲ್ಲಿ ಬಿದ್ದಿರ್ತಾರೆ ಅಂತೇಳಿ ಅಲ್ಲಿನ PSI ಒಂದು FIR ಅನ್ನು ಮಾಡಿರ್ತಾರೆ. ಈಗಾಗಲೇ ನಾವು ಕೂಡ 20ನೇ ತಾರೀಕು ಹೋಗಿ ಯಾದಗಿರಿ ಜಿಲ್ಲೆಯಲ್ಲಿ ದೊಡ್ಡ ಹೋರಾಟ ಮಾಡಿದ್ದೀವಿ. ಅಲ್ಲಿ ಅವರು SP ಬಂದು ಹೇಳ್ತಾರೆ, ಈಗಾಗಲೇ ನಮಗೆ 3 ಜನದ ನಂಬರನ್ನು ನಮಗೆ ಬಂದಿದೆ, ಫೋನ್ ನಂಬರ್ ಸಿಕ್ಕಿದೆ, ಅವ್ರನ್ನು ನಾವು ವಿಚಾರಣೆ ಮಾಡಬೇಕಾದ್ರೆ ಹಿಂದೆ ಮುಂದೆ ನೋಡ್ತಾ ಇದ್ದೀವಿ, ಯಾಕಂದ್ರೆ ಅವರೇ ಅಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿನ CP ಅವರು ಏನು ದನ ಕಾಯ್ತಾ ಇದ್ರ ಗೊತ್ತಾಗ್ಲಿಲ್ವಾ ನಿಮಗೆ? ಯಾವುದು ಅತ್ಯಾಚಾರ, ಯಾವುದು ಪೀಡ್ಸ್ ಬಂದು ನೀರಲ್ಲಿ ಬಿದ್ದು ಆ ಮಕ್ಕಳು ಸತ್ತೋಗಿದ್ರೆ ಅಂತ ಗೊತ್ತಾಗಿದೆ. ಯಾವುದೇ ಒಂದು ಬಾಡಿ ನೀರು ಕುಡಿದು ಸತ್ತೋದ್ರೆ 24 ತಾಸು ಮೇಲೆ ಬರಬೇಕಾದ್ರೆ ನೀರಿನಲ್ಲಿ, ಆದರೆ ಅವಾಗೆ 1 ತಾಸು ಒಳಗೆ ಆ ಮಕ್ಕಳನ್ನ ಅತ್ಯಾಚಾರ ಮಾಡಿದ ಮೇಲೆ ತಾಸು ಒಳಗಡೆ ಆ ಒಂದು ಬಾಡಿ ಸಿಕ್ಕಿದೆ ಅಂದ್ರೆ ನಿಮಗೆ ಬುದ್ಧಿ ಇರ್ಬೇಕಲ್ಲ, ನಿಮಗೆ ಅಲ್ಲಿರೋ ಒಂದು PSIಗೆ ಸೆನ್ಸ್ ಆಗ್ಲಿಲ್ವಾ ನಿಮಗೆ? ಆದ್ರೆ ನಿಮಗೆ ಅಲೆಮಾರಿಗಳಂದ್ರೆ ಅಷ್ಟೊಂದು ನಿರ್ಲಕ್ಷ್ಯ, ಯಾಕಂದ್ರೆ ಈ ಸಮುದಾಯಗಳಿಗೆ ರಾಜಕೀಯವಾಗಿ ಯಾರು ಇಲ್ಲ, ಬಲಿಷ್ಠ ಇಲ್ಲ ಅಂತ ನೀವು ಅನ್ಕೊಂಡಿರ್ಬೋದು. ಆದ್ರೆ ಇವತ್ತು ರಾಜ್ಯ ತುಂಬಾ ದಲಿತ ಪರ ಸಂಘಟನೆಗಳು, ಅಲೆಮಾರಿ ಪರ ಸಂಘಟನೆಗಳು ಎಲ್ಲವೂ ಕೂಡ ಆ ಮಕ್ಕಳಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಇಡೀ ರಾಜ್ಯ ತುಂಬಾ ಹೋರಾಟ ಮಾಡ್ತಾ ಇದ್ವಿ. ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತ ಸಿದ್ದರಾಮಯ್ಯ ಸಾಹೇಬ್ರೆ, ನಿಮ್ಮ ಮೇಲೆ ನಮ್ಮ ಹಿಂದುಳಿದವರಿಗೆ ಅಪಾರವಾದಂತ ಗೌರವ ಇದೆ. ಸನ್ಮಾನ್ಯ ಗೃಹ ಮಂತ್ರಿ ಆಗಿರುವಂತ ಪರಮೇಶ್ವರ್ ಸಾಹೇಬ್ರೆ, ತಾವು ಕೂಡ ದಲಿತರಿದ್ದೀರಿ. SC ಒಬ್ಬ ಹೆಣ್ಣುಮಗಳಿಗೆ ಆಗಿದೆ, ಆ ಹೆಣ್ಣುಮಗಳಿಗೆ ನಿಮಗೆ ಕಾಳಜಿ ಏನನ್ನ ಇದ್ರೆ ಆ ಹೆಣ್ಣುಮಗಳಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಈ ಒಂದು ತನಿಖೆಯನ್ನು CID ತನಿಖೆಗೆ ಹೋಗ್ಬೇಕು. ಇಲ್ಲ ಆದ್ರೆ ಆ ಒಂದು ಸಮುದಾಯಗಳಿಗೆ ನ್ಯಾಯ ಸಿಗಲ್ಲ ಅಂತ ಹೇಳಿ, ಅದೇ ರೀತಿಯಾಗಿ ಏನು ಕುಟುಂಬದ ಸದಸ್ಯರಿದ್ದಾರೆ ಅವರು ಬಹಳ ಬಡವರು ಇದರಿಂದ ಸರ್ಕಾರ ಈ ಕೂಡಲೇ ಅವರಿಗೆ 25 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು. ಅತ್ಯಾಚಾರಿಗಳು ಯಾರಿದ್ದಾರೆ ಅವರನ್ನು ಪತ್ತೆ ಹಚ್ಚಬೇಕು, ಅವರಿಗೆ ಶಿಕ್ಷೆ ಆಗಬೇಕು. ಅದೇ ರೀತಿಯಾಗಿ ಅಟ್ರಾಸಿಟಿನ ಹಾಕಬೇಕು, 371 ಮತ್ತೆ ಪೋಕ್ಸೋ ಕಾಯ್ದೆಯನ್ನು ಮಾಡಿ ಆ ಏನು ತಪ್ಪಿತಸ್ಥರಿದ್ದರೆ ಗಲ್ಲು ಶಿಕ್ಷೆಗೆ ನೀಡಬೇಕಂತೇಳಿ ಇವತ್ತು ಎಲ್ಲ ಹೋರಾಟ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ನನ್ನ ಹೆಸರು ಶಿವಕುಮಾರ್ ಅಂತೇಳಿ, ಜಿಲ್ಲಾಧ್ಯಕ್ಷರ ಅಲೆಮಾರಿ ಬುಡಕಟ್ಟು ಮಹಾಸಭಾ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.